ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಈಗೊಂದು ಹೊಸ ಆಟ ಆಡ್ತಾ ಉಂಟು. ಪೇರೆಂಟಲ್ ಕಂಟ್ರೋಲ್ ಹಾಕ್ಬೋದು ಅಂತ ನನಗೆ ಏನು ತೋರಿಸ್ತಾ ಉಂಟಂದರೆ ಯುವರ್ ಚೈಲ್ಡ್ ಈಸ್ ಓಪನಿಂಗ್. ಅದು ತೋರಿಸ್ತಾನೆ ಇಲ್ಲ. ಓಪನ್ ಮಾಡಿದಾನಂತ ಗೊತ್ತಾಯ್ತು. ಏನು ಮಾಡ್ತಿದ್ದಾನೆ ಈಗ? ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ 16 ವರ್ಷ ಅವರಿಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ ಅಂತ. ಇದು ಕೇವಲ ಒಂದು ನಾಟಕ. ನಮಸ್ಕಾರ. ಕೆ ಶಾಕ್ ಪೋಷಕರೇ ಹುಷಾರ್. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಈ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗಣೇಶ್ ಕುಡ್ವ ಅವರು ನಮ್ಮ ಜೊತೆ ಈ ಸರಣಿಯಲ್ಲಿ ಜೊತೆಯಾಗಿದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಒಂದಿಷ್ಟು ಸಂಚಿಕೆಗಳನ್ನು ಮಾಡೋ ಮೂಲಕ ನಮ್ಮನ್ನು ನಾವು ಜಾಗೃತಗೊಳಿಸುವಂಥ ಪ್ರಯತ್ನ ಇದು. ಸೊ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಮಾತಾಡ್ತಾ ಪ್ರೈವೇಸಿ ಬಗ್ಗೆ ಮಾತಾಡ್ತಿದ್ವಿ. ಮತ್ತು ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಜಾಸ್ತಿ ಹೈಲೈಟ್ ಮಾಡೋದು ನಿಮ್ಮ ಪ್ರೈವೇಸಿ ನಿಮ್ಮ ಕೈಯಲ್ಲಿ, ಬೇರೆ ಯಾರ ಕಣ್ಣು ಕೂಡ ನಿಮ್ಮ ಚಾಟ್ ಮೇಲೆ ನಿಮ್ಮ ಫೀಡ್ ಮೇಲೆ ಬೀಳದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅಂತ. ಫಸ್ಟ್ ಆಫ್ ಆಲ್ ಅದೆಷ್ಟು ಸತ್ಯ? ಮತ್ತು ಎರಡನೇ ವಿಷಯ, ಈ ಪ್ರೈವೇಸಿ ನಿಮ್ಮನ್ನು ಹೇಗೆ ನುಂಗ್ತಾ ಇದೆ ಅದನ್ನು ಕೇಳೋಣ. ಸೊ ಈ ಪ್ರೈವೇಸಿ ಅನ್ನೋದನ್ನೇ ದಾಳವಾಗಿ ಬಳಸ್ಕೊಂಡು ಯಾವ ಥರದ ಆಟ ನಡೀತಾ ಇದೆ, ಎಸ್ಪೆಷಲಿ ಕೆಲವೊಂದು ಆ್ಯಪ್ಗಳ ಹೆಸರುಗಳು ಹೇಳ್ತಾ ಹೋದ್ರಿ. ಮೇ ಬಿ ನಮ್ಮ ಈ ಸೀರೀಸನ್ನು ನೋಡಿದ್ರೆ ಈ ಆ್ಯಪ್ನ ಓನರ್ಗಳಿಗೆ ಅಥವಾ ಅದನ್ನು ನಡೆಸುವವರಿಗೆ ಟೆನ್ಷನ್ ಆಗ್ಬೋದು. ಖಂಡಿತ ಆಗ್ಬೋದು. ನಮ್ಮ ಭಾರತದ ಭವಿಷ್ಯ ಮುಖ್ಯ, ನಮ್ಮ ಮುಂದಿನ ಪೀಳಿಗೆಯ ಭದ್ರತೆ ಮುಖ್ಯ. ಅದು ನಮ್ಮ ಕಳಕಳಿ. ಪ್ಲೀಸ್, ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಈಗೊಂದು ಹೊಸ ಆಟ ಆಡ್ತಾ ಉಂಟು. ಪೇರೆಂಟಲ್ ಕಂಟ್ರೋಲ್ ಹಾಕ್ಬೋದು ಅಂತ. ಆಟನ ಅದು ಒಳ್ಳೇದಲ್ವಾ? ಹೌದು. ಇದು ಏನಾಗ್ತಾ ಉಂಟಂದರೆ ಪೇರೆಂಟಲ್ ಕಂಟ್ರೋಲ್ ಏನಂದರೆ, ನಮ್ಮ ಮನಸ್ಸಲ್ಲಿ ಈಗ ನೀವು ಹೇಳಿದಾಗೆ ನಿಮಗೆ ಈಗ ಮನಸ್ಸಿಗೆ ಬಂತು ಒಳ್ಳೆಯದು ಅಂತ. ನಾನು ಏನು ನೋಡಿದ್ದೇನೆಂದರೆ, ನಾನು ಪೇರೆಂಟಲ್ ಕಂಟ್ರೋಲ್ ಆ್ಯಪನ್ನು ಒಬ್ಬ ಸ್ಟೂಡೆಂಟಿಗೆ ಹಾಕಿ ನೋಡಿದ್ದೆ ಸ್ನ್ಯಾಪ್ಚಾಟಲ್ಲಿ. ಪೇಯ್ಡ್ ವರ್ಷನ್. ನನಗೆ ಏನು ತೋರಿಸ್ತಾ ಉಂಟಂದರೆ, ಅದು ಕೇವಲ ತೋರಿಸ್ತಾ ಉಂಟು ಯುವರ್ ವಾರ್ಡ್ ಆರ್ ಯುವರ್ ಸ್ಟೂಡೆಂಟ್ ಆರ್ ಯುವರ್ ಚೈಲ್ಡ್ ಈಸ್ ಓಪನಿಂಗ್ ಸ್ನ್ಯಾಪ್ಚಾಟ್ ನೌ. ವಾಟ್ ಈಸ್ ಡೂಯಿಂಗ್ ಇನ್ ಸ್ನ್ಯಾಪ್ಚಾಟ್? ಅದರ ನಂತರದನ್ನು ನೀವು ನೋಡಬೇಕು. ಅದು ತೋರಿಸ್ತಾನೆ ಇಲ್ಲ. ಅದು ತೋರಿಸ್ತಿಲ್ಲ, ನೀವು ನೋಡಬೇಕು. ಬಟ್ ನೋಡಲಿಕ್ಕೆ ಬಿಡ್ತಾ ಇಲ್ಲ. ಉದಾಹರಣೆಗೆ ಈಗ ನನ್ನ ಮಗು, ನಾನು ಹೇಳ್ತೇನೆ, ನಾನು ಹಾಕಿದ ಮಗು ಇವತ್ತು ಶಾಲೆಗೆ ಹೋಗಿದೆ, ಮೊಬೈಲ್ ತಗೊಂಡೋಗಿದೆ. ಸ್ನ್ಯಾಪ್ಚಾಟ್ ಶಾಲೆಯಿಂದ 12:30 ಹೊರಗೆ ಬಂದು ಯೂಸ್ ಮಾಡ್ತದೆ. ಓಪನ್ ಮಾಡಿದಾನಂತ ಗೊತ್ತಾಯಿತು. ಏನು ಮಾಡ್ತಿದ್ದಾನೆ ಕಾಣುವುದಿಲ್ಲ. ಆಯಿತು, ಮನೆಗೆ ಬಂದ ನಂತರ ಪೇರೆಂಟಲ್ ಕಂಟ್ರೋಲ್ ಕೊಡ್ತಿದೆ, ಅಂದರೆ ಕೊಟ್ಟ ಹಾಗೆ ಮಾಡ್ತಿದೆ, ಆದರೆ ಏನನ್ನೂ ಕೊಡ್ತಿಲ್ಲ, ಏನೂ ಕೊಡ್ತಾ ಇಲ್ಲ. ಮನೆಗೆ ಬಂದ ನಂತರ ನನ್ನ ಮನಸ್ಸಲ್ಲಿ ಬಂದ ನಂತರ ಈಗ ಎಲ್ಲ ಚೆಕ್ ಮಾಡ್ತೀನಿ ಅಂತ. ಈಗ ಚೆಕ್ ಮಾಡಲಿಕ್ಕೆ ಮನೆಗೆ ಬಂದಾಗ ಅದರಲ್ಲಿ ಏನೂ ಇಲ್ಲ. ಬಿಕಾಸ್ ಸ್ನ್ಯಾಪ್ಚಾಟ್ ಹ್ಯಾಸ್ ಗಾಟ್ ಆಲ್ ಯುವರ್ ಟಾಕ್ಸ್, ಇಮೇಜಸ್, ವಾಟ್ ಯು ಸೆಂಡ್ ಟು ಎನಿವನ್ ಆರ್ ಎನಿವನ್ ಸೆಂಡ್ ಟು ಯು ವಿಲ್ ಬಿ ಸೆಲ್ಫ್ ಡಿಸ್ಟ್ರಾಕ್ಟೆಡ್ ಆಫ್ಟರ್ 10 seconds. ನೀವು ಏನು ನೋಡ್ತೀರಿ? ಅದೆಷ್ಟು ಬೇಕೋ ಅಷ್ಟು ನೀವು ಓಪನ್ ಮಾಡಿ ನೋಡ್ತೀರಿ? ಇಲ್ಲ. ಇಟ್ ಈಸ್ ಅ ಫೀಚರ್ ಆಫ್ ಸ್ನ್ಯಾಪ್ಚಾಟ್. ಇಟ್ ಈಸ್ ಟೆಲಿಂಗ್ ಪ್ರೈವೇಸಿ. ಯು ವಿಲ್ ಓನ್ಲಿ ಸಿ ವಾಟ್ ಯು ಆ್ಯಂಡ್ ಯುವರ್ ಫ್ರೆಂಡ್ ವಾಂಟ್ ಟು ಶೇರ್. ಬಟ್ ದಿಸ್ ಇಸ್ ಒಂದು ಆಪ್ತತೆ ಬೇಕು, ಬಟ್ ಯಾವ ಏಜ್ನಲ್ಲಿ ಬೇಕು, ಯಾರ ಜೊತೆ ಬೇಕು ಅನ್ನೋದು ಅದು ಇನ್ನೊಂದು. ಇದರಲ್ಲಿ ಏನಾಗ್ತಾ ಉಂಟು, ಇದರಲ್ಲಿ ಯಾವುದೂ ಒಂದು ಆ್ಯಡ್ ಆಗ್ತಾ ಇಲ್ಲ. 13 ವರ್ಷದವರು ಅನ್ನೋನ್ ವ್ಯಕ್ತಿಗಳನ್ನು ಆ್ಯಡ್ ಮಾಡ್ತಾರೆ. ಎಲ್ಲಿಂದ ಆ್ಯಡ್ ಮಾಡ್ತಾರೆ? ಇದನ್ನು ನಾವು ಆಲೋಚನೆ ಮಾಡಿದರೆ, ನೀವು ಇವತ್ತು ಮೊಬೈಲ್ ತೆಗೆದು ನೋಡಿದರೆ, ಉದಾಹರಣೆಗೆ ಸ್ನ್ಯಾಪ್ಚಾಟ್ ನಾನೀಗ ಸುಮ್ಮನೆ ಓಪನ್ ಮಾಡಿ ತೋರಿಸ್ತೇನೆ. ಇಲ್ಲಿ ನನ್ನ ಸ್ನ್ಯಾಪ್ಚಾಟಲ್ಲಿ ನಿತ್ಯ 5 ರಿಂದ 6 ಹೊಸತ್ತು ಸಜೆಷನ್ ಬರ್ತದೆ. ಆ್ಯಡ್ ಹಿಮ್ ಆ್ಯಸ್ ಅ ಫ್ರೆಂಡ್. ಯಾರದು? ಅದು ಯಾರಂತಲೇ ನನಗೆ ಗೊತ್ತಿಲ್ಲ. ಅನ್ನೋನ್ ಪೀಪಲ್. ಇಟ್ ಈಸ್ ಟೆಲಿಂಗ್ ಆ್ಯಡ್. ದೀಸ್ ಪೀಪಲ್ ಆರ್ ನಾಟ್ ಇನ್ ಮೈ ಕಾಂಟ್ಯಾಕ್ಟ್ಸ್. ಐ ಡೋಂಟ್ ನೋ ಹೂ ಇಸ್ ದಿಸ್. And because I am a boy or a male, these are all female names. Find friends. No, I don't know. Find friends. But these people are not friends. I don't know anyone in this. What is the definition of a friend according to a social media app? According to social media, they'll just send random suggestions. Random andre, how is it random? It is For you it algorithm. is random. For them but for them it is not. It is an algorithm trying to attract you. For example, a boy opens a social media, it will show him all girls.
because they know that the natural attraction is the opposite sex. That is their ಅಥವಾ main. ಅಂದರೆ ನೀವು ಯಾರನ್ನ ಆ್ಯಡ್ ಮಾಡ್ತಾ ಹೋಗ್ತೀರಿ ಆ ಸಜೆಷನಲ್ಲಿ ಅದನ್ನು ಅದು ಇಲ್ಲ, ತಿಳ್ಕೊಂಡು ಇಲ್ಲ. ಅಲ್ಲ ಅದನ್ನು ತಿಳ್ಕೊಂಡು ಯಾವ ರೀತಿಯವರು ಬೇಕು ಅಂತಾನೆ ಅದನ್ನೇ ಸಜೆಸ್ಟ್ ಮಾಡೋದು. ಅದು ಒಂದು, ಹಾಂ, ಅದು ಇನ್ಸ್ಟಾಗ್ರಾಮ್. ಸ್ನ್ಯಾಪ್ಚಾಟಲ್ಲಿ ಅದರ ವಿರುದ್ಧ ಉಂಟು. ಸ್ನ್ಯಾಪ್ಚಾಟ್ ಇಸ್ ಅ ಚೈನೀಸ್ ಆ್ಯಪ್. It is not a American or a UK app. I thought it was an US. It used to be maybe. No. I think it is controlled by Chinese media. WeChat is WeChat is theirs. Chinese. Snapchat, I think, is owned mostly by Chinese. What it shows is, what I have seen is, I never get suggestions of boys. Very less. And I never added girls also. ಈಗ ನಮಗೆ ನಾಳೆ ಹೊಸತ್ತು 5 ಜನ ಕಳಿಸ್ಲಿಕ್ಕೆ ನಾನು ಇವತ್ತು ಆ್ಯಡ್ ಮಾಡಿಲ್ಲ. That's not an algorithm which they have searched by me. Randomly sending because they know a boy likes a girl. Girl likes a boy. If a girl opens this account, even if she doesn't add, she identifies herself as a girl. She starts sending boys. Add. Find friends. Add. You don't know why. You add, sometimes they message, sometimes they block. ನಮ್ಮ ಮಕ್ಕಳು ಇದರಲ್ಲಿ 13 ವರ್ಷದವರಿಗೆ ಒಂದು ಈ ಕ್ಯೂರಿಯಾಸಿಟಿ ಅಂತ ಹೇಳೋದು, ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್ ಅಂತ ಹೇಳ್ತೇವೆ. 18 ಆದ ರಾತ್ರಿ ಯುವರ್ ಪೇರೆಂಟಲ್ ಕಂಟ್ರೋಲ್ ವಿಲ್ ಬಿ ವಿದೌಟ್ ಆಸ್ಕಿಂಗ್ ಯು ಇಟ್ ವಿಲ್ ಬಿ ಕಟ್ ಆಫ್. ಅವಳಿಗೆ ಮೆಚುರಿಟಿ ಆಗಿದೆ ಇಲ್ವಾ, ತಲೆ ಉಂಟಾ ಇಲ್ವಾ, ಬೌದ್ಧಿಕವಾಗಿ ಬೆಳೆದಿದ್ದಾಳ, ಏನೂ ಇಲ್ಲ. 18 ಆದ ರಾತ್ರಿ ನಿಮ್ಮದು ಎಂಡ್. 13ರಲ್ಲಿ ನೀವು ಇನ್ನೇನು ನೋಡಿದ್ರೆ ಅಕೌಂಟ್ ಓಪನ್ ಮಾಡಿದ್ದಾರಂತ ಅಷ್ಟೇ. ಬಟ್ ಅದು ಎಷ್ಟು ಎಫೆಕ್ಟಿವ್ ಇಲ್ಲವೇ ಇಲ್ಲ. ಇದು ಕೇವಲ ಒಂದು ನಾಟಕ ಸೋಷಿಯಲ್ ಮೀಡಿಯಾದವರು ಮಾಡ್ತಿದ್ದಾರೆ. ಈಗ ವಾಟ್ಸ್ಯಾಪ್ನವರು ಇದೇ ಮೆಟಾ ಯೂನಿವರ್ಸಲ್ಲಿರುವಂಥದ್ದು ಇನ್ಸ್ಟಾಗ್ರಾಮ್, ಮಾರ್ಕ್ ಝಕರ್ಬರ್ಗ್ಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್, ಫೇಸ್ಬುಕ್, ವಾಟ್ಸ್ಯಾಪ್ ಹ್ಯಾಸ್ ಗಿವನ್ ಒಂದು 15 ದಿನ ಮೊದಲೊಂದು ಕೊಟ್ಟಿದೆ. ವಿ ಆರ್ ಇಂಟ್ರೊಡ್ಯೂಸಿಂಗ್ ಪೇರೆಂಟಲ್ ಕಂಟ್ರೋಲ್ ಫಾರ್ ಕಿಡ್ಸ್ ಅಂಡರ್ 13. ಅಂಡರ್ 13ನವರು ಏನು ಮಾಡ್ತಾರೆ? ಅವರಿಗೆ ಪೇರೆಂಟಲ್ ಕಂಟ್ರೋಲ್ ಯಾಕೆ? ಅಂದರೆ 18 ತನಕ ಇದ್ದವರಿಗೆ ಪೇರೆಂಟಲ್ ಕಂಟ್ರೋಲ್ ಕೊಡ್ತಾ ಇಲ್ಲ ಅವರು. 13 ವರ್ಷದವರು ಕೆಳಗಿನವರು ಉಪಯೋಗ ಮಾಡಿದರೆ ವಿ ವಿಲ್ ಇನ್ಫಾರ್ಮ್ ದ ಪೇರೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ 13ರಿಂದ ಮೇಲಿಂದಕ್ಕೆ ಯಾರು ಮಾಡ್ಬೋದು? ಪೇರೆಂಟ್ ನೋ. ಓಕೆ, ಅದು ಕೂಡ ಈ ರೀತಿಯ ಪೇರೆಂಟ್ ಕಂಟ್ರೋಲ್ ಇದೆಯಾ? ಅಂದರೆ ಓಪನ್ ಆಗಿದ್ದು ಅಂತ ಮಾತ್ರ ಗೊತ್ತಾಗೋದು, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಈಗ ನನಗೆ ನನ್ನ ಮಗಳದ್ದು ವಾಟ್ಸ್ಯಾಪ್ ಇದ್ದರೆ ಅವಳು 13 ವರ್ಷದ ಕೆಳಗಿನವಳಾದರೆ ಅವಳನ್ನು ಕಂಟ್ರೋಲ್ ಮಾಡ್ಬೋದು, ಅಂದರೆ ಚೆಕ್ ಮಾಡ್ಬೋದು. ಓಪನ್ ಮಾಡಿದಾಳೆ, ಏನು ಮಾಡ್ತಾಳಲ್ಲ, ಇದೆ ಕಂಟ್ರೋಲ್ ಇಸ್ ದಿಸ್ ಮಚ್. ಎವ್ರಿ ಪೇರೆಂಟಲ್ ಆ್ಯಪ್ ಈಸ್ ಗಿವಿಂಗ್ ಕಂಟ್ರೋಲ್ ನಾಟ್ ಓವರ್ ದೇರ್ ಚಾಟ್ಸ್ ಆರ್ ಡೈರೆಕ್ಟ್ ಮೆಸೇಜಸ್. ಇಟ್ ಈಸ್ ಗಿವಿಂಗ್ ಕಂಟ್ರೋಲ್ ದಟ್ ಶಿ ಈಸ್ ಓಪನ್, ಶಿ ಹ್ಯಾಸ್ ಇನ್ಸ್ಟಾಲ್ಡ್ ಅ ನ್ಯೂ ಆ್ಯಪ್. ಅಂದರೆ ನಮ್ಮ ಮನೆ ಬಾಗಿಲು ತೆಗೆದ್ರೆ ಹೇಗೆ ಅಲರ್ಟ್ ಮಾಡ್ತದ ಅಷ್ಟೇ. ಇದು ಆ್ಯಪ್ ಓಪನ್ ಮಾಡಿ ಏನಾಗ್ತಾ ಉಂಟು ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದ್ದು 100% ಸತ್ಯ. ಈ ರೂಮಿನ ಬಗ್ಗೆ ಮಾತಾಡಲಿಕ್ಕೆ ನನಗೆ ತುಂಬ ವಿಚಾರ ಉಂಟು. ಇದನ್ನು ಇನ್ನೊಂದು ಮುಂದಿನ ಎಪಿಸೋಡ್ನಲ್ಲಿ ನಾವು ರೂಮಿನ ಬಗ್ಗೆ ಮಾತಾಡುವ, ಏನಾಗ್ತಾ ಉಂಟು ಅಂತ. ರೂಮ್ ಒಳಗೆ ಯಾಕಂದರೆ ಇವತ್ತು ಮೊದಲಾದರೆ ಮಗಳು ಮನೆಯಲ್ಲಿದ್ದಾಳೆ, ಮಗ ಮನೆಯಲ್ಲಿದ್ದಾನೆ ಅಂದರೆ ಸೇಫ್, ಏನೂ ಇಲ್ಲ, ನಮ್ಮ ಕಂಟ್ರೋಲ್ ರಕ್ಷಣೆಯಲ್ಲಿದ್ದಾರೆ ಇಂತಾರೆ ಅಂತ. ಇವತ್ತು ಕಂಟ್ರೋಲ್ ಅನ್ನೋ ವರ್ಡ್ ಅನ್ನ ಕೇಳಿದ್ರೆ ಕಿರಿಕಿರಿ ಆಗ್ಬೋದು, ರಕ್ಷಣೆಯಲ್ಲಿದ್ದಾರೆ ಅಲ್ವಾ, ಸೇಫ್ಟಿ ಉಂಟು ಅಂತ. ಸೇಫ್ಟಿ ಹೌದು. ಅಲ್ಲಿ ಈಗ ಏನಾಗಿದೆ ಅಂದರೆ ಇವತ್ತು ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಬೇರೆ ಏನೋ ಉಂಟು, ನಡೀತಾ ಉಂಟು. ಅವರು ಬೇರೆ ಯಾರ ಹತ್ರನ ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದಾರೆ. ನೀವು ಅವರನ್ನು ಮಾತಾಡಬಾರ್ದಂತ ಮನೆಗೆ ತಂದು ಕೂತ್ಕೊಳಿಸಿದ್ದೀರಿ, ಅವರು ಮಾತಾಡ್ತಾ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ದೇ ಆರ್ ನಾಟ್ ವಾಚಿಂಗ್ ರೀಲ್ಸ್. ದಿಸ್ ಈಸ್ ಅ ವೆರಿ ಬಿಗ್ ಇಶ್ಯೂ. ಈವನ್ ವೆನ್ ಐ ಟೋಲ್ಡ್ ಅಬೌಟ್ ಸ್ನ್ಯಾಪ್ಚಾಟ್, ಐ ವಿಲ್ ಗೋ ಟು ರೊಬ್ಲಾಕ್ಸ್. ಅಮೇರಿಕಾ ಮತ್ತು ಆ ಸೈಡಲ್ಲಿ ರೊಬ್ಲಾಕ್ಸ್ ಯೂಸ್ ಮಾಡಿ ಹಲವಾರು ಮರ್ಡರ್ಗಳಾಗಿದೆ ಬೈ ಪಿಡೋಫೈಲ್ಸ್. ರೊಬ್ಲಾಕ್ಸ್ ಇಸ್ ಅ ಗೇಮಿಂಗ್ ಆ್ಯಪ್. ಅದರಲ್ಲಿ ಸಾವಿರಾರು ಗೇಮ್ಸ್ ಉಂಟು, ಒಂದೆರಡು ಗೇಮ್ ಅಲ್ಲ. ಗೇಮಿಂದ ಹೇಗೆ? ಈಗ ಸ್ನೇಕ್ ಆ್ಯಂಡ್ ಲ್ಯಾಡರಿಂದ ಶುರುವಾಗಿ ಬೇರೆ ಬೇರೆ ರೀತಿಯ ಆಟಗಳು ಉಂಟು. ಓಕೆ, ಆಡ್ಬೋದು, ಎಲ್ಲರೂ ಆಡ್ತಾರೆ. ಅದರಲ್ಲಿ ಆನ್ಲೈನ್ ಗೇಮ್ಸ್ ಉಂಟು. ಆನ್ಲೈನ್ ಗೇಮ್ಸಲ್ಲಿ ಈಗ ಒಂದು ಸ್ಟಕ್ ಆಗ್ತಾರೆ. ಇದನ್ನು ಈಗ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತದೆ. ದೇ ಹ್ಯಾವ್ ಚಾಟ್ ರೂಮ್ಸ್ ಫಾರ್ ದಟ್. ಆ ಚಾಟ್ ರೂಮ್ಸಲ್ಲಿ ಅಲ್ಲಿ ಆ ಕ್ವಶನ್ಸ್ ಏನು ಕೇಳ್ತಂದರೆ ಗೇಮಿನ ಬಗ್ಗೆ ಕ್ವಶನ್ ಇಲ್ಲ. ವೇರ್ ಆರ್ ಯು ಫ್ರಮ್, ವಾಟ್ ಆರ್ ಯು ಡೂಯಿಂಗ್, ಕ್ಯಾನ್ ಯು ಟೆಲ್ ಮಿ ಯುವರ್ ಅಡ್ರೆಸ್, ವಾಟ್ ಈಸ್ ಯರ್ ಲೊಕೇಶನ್. ಗೇಮಿಂಗಲ್ಲಿ ಗೇಮಿದು ಸೊಲ್ಯೂಷನ್ ಬಿಟ್ಟು ಇದನ್ನು ಕೇಳುವ ಅಗತ್ಯ ಏನು? ಅಂದರೆ ಕುರಿಯ ಇದು ಹಾಕೊಂಡು ಏನು ತೋಳ ಒಂದು ನುಗ್ಗಿದ ಹಾಗೆ. ಹೌದು, ಇದೇ ಗೇಮಿನ ಒಂದು ಆ್ಯಪಿನ ರೂಪದಲ್ಲಿ ಇದು ಆ್ಯಕ್ಚುಲಿ ಚಾಟ್ ಆ್ಯಪ್ಗಳು ಕೂಡ. ಇದು ಮಾತ್ರ ಅಲ್ಲ, ಅಲ್ಲಿಂದ ಇದು ಆದ ನಂತರ ಕೆಮ್ ಆ್ಯಂಡ್ ಮೀಟ್ ಮೀ ಔಟ್ಸೈಡ್ ಅಂತ ಹೊರಗೆ ಹೋದಾಗ
8 ವರ್ಷದವರು ಕೂಡ ಈ ಆಟದಲ್ಲಿದ್ದಾರೆ. 8 ವರ್ಷದವರಿಗೆ ಫ್ರೆಂಡ್ ಆದವರು 8 ವರ್ಷದವರಲ್ಲ, ಸುಳ್ಳು ಏಜ್ ಕೊಟ್ಟು ದೊಡ್ಡವರು. ಅಲ್ಲಿ ಯಾವ ಈ ರೀತಿಯ ನೋ ಪೇರೆಂಟಲ್ ಕಂಟ್ರೋಲ್ ಕಂಟ್ರೋಲ್. ಈವನ್ ಇನ್ ಆಸ್ಟ್ರೇಲಿಯಾ ದಿಸ್ ಈಸ್ ಹ್ಯಾಪನಿಂಗ್. ಈಗ ರೀಸೆಂಟ್ ಕೂಡ ಆಗಿದೆ. ಮತ್ತು ನೀವು ಇದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಪ್ರಶ್ನೆ ಕೇಳಿದ್ದು, ನಮಗೆ ಆ ಉತ್ತರ ಕೂಡ ಬಾಕಿ ಇದೆ. ಏನು ಅಂತಂದರೆ ಈ ಬೇರೆ ದೇಶದಲ್ಲಿ ಇದಕ್ಕೆ ಕಂಟ್ರೋಲ್ಗಳು ಯಾವ ಥರ ಇದೆ? ಬೇರೆ ದೇಶದಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಫಸ್ಟ್ ಮಾಡಿತು. ಆಸ್ಟ್ರೇಲಿಯಾ ಮಾಡಿದಾಗ 16 ವರ್ಷಕ್ಕೆ ಮಾಡಿತು. ಆಸ್ಟ್ರೇಲಿಯಾ ಕೂಡ 18 ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ ನಂಗೆ ಗೊತ್ತಿಲ್ಲ. ಈಗ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ 16 ವರ್ಷ. ಅವರಿಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ ಅಂತ. ರಿಸ್ಟ್ರಿಕ್ಟ್ ಅಂದೇನೆಂದರೆ ಯು ಕ್ಯಾನ್ ಟಾಕ್ ಟು ಸ್ಟ್ರೇಂಜರ್ಸ್ 1 ಅವರ್ ಅಷ್ಟೇ ರಿಸ್ಟ್ರಿಕ್ಷನ್. 24 ಗಂಟೆ ಮಾತಾಡಬೇಡಿ, 1 ಗಂಟೆ ಮಾತಾಡಿ ಅಂತ. ವಾಟ್ ಕೈಂಡ್ ಆಫ್ ರಿಸ್ಟ್ರಿಕ್ಷನ್ ಇಸ್ ದಟ್? ವಾಟ್ ಕೈಂಡ್ ಆಫ್ ಯೂಸ್? ಅಂದರೆ ನಿಮಗೆ ರುಚಿ ಹತ್ತಿಸ್ತೇವೆ. ಹಾಂ, ಗೋಬಿ ಮಂಚೂರಿ 1 ಪ್ಲೇಟ್ ಇಲ್ಲ, 1 ಪೀಸ್ ತಿಂದು ಹೋಗಿ ಅಂತ. ನಾಳೆ 2 ಬೇಕಂತ ಕ್ರೇವಿಂಗ್ ಫಾರ್ ಮೋರ್. ಈ ರೀತಿಯ ಇಟ್ ಶುಡ್ ನಾಟ್ ಬಿ ಅ ರಿಸ್ಟ್ರಿಕ್ಷನ್, ಇಟ್ ಶುಡ್ ಬಿ ಅ ಫುಲ್ ಸ್ಟಾಪ್. ಈ ರಿಸ್ಟ್ರಿಕ್ಷನ್ ಮಾಡಿದ ಕೂಡಲೇ ಸಿಂಪಲ್ ಉದಾಹರಣೆ ಇದಕ್ಕೆ ಡಯಟ್. ಎಷ್ಟು ಜನರಿಗೆ ಡಯಟ್ ಫಾಲೋ ಮಾಡಲಿಕ್ಕೆ ಆಗ್ತದೆ? 99% ಸ್ಟಾರ್ಟ್ ಆನ್ January 1st, January 5th ಮುಗ್ದಿರ್ತದೆ. ದಿಸ್ ಈಸ್ ಅ ರಿಯಾಲಿಟಿ. ಇದನ್ನೇ ಇವರು ರಿಸ್ಟ್ರಿಕ್ಷನ್ ಅಂತ ಇವತ್ತು ಸ್ಟಾರ್ಟ್. ಆದರೆ ಆಸ್ಟ್ರೇಲಿಯಾ ಹ್ಯಾಸ್ ಮೇಡ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ವಾಟ್ ಆಸ್ಟ್ರೇಲಿಯಾ ಹ್ಯಾಸ್ ಮೇಡ್ ಈಸ್ ಅ ಟೋಟಲಿ ಡಿಫರೆಂಟ್ ಥಿಂಗ್. ಇನ್ಸ್ಟಾಗ್ರಾಮಿಗೆ ಅಕೌಂಟ್ ಮಾಡಬಾರ್ದು ಅಂತ ಹೇಳಿತು. ಇನ್ಸ್ಟಾಗ್ರಾಮಿಗೆ ಅಕೌಂಟ್ ಮಾಡಬಾರ್ದು ಅಂತ ಹೇಳಿದೆ ಮಾತ್ರ ಅಲ್ಲ, ಇಟ್ ಈಸ್ ಡೂಯಿಂಗ್, ಮಕ್ಕಳು ಅಕೌಂಟ್ ಮಾಡಿದರೆ ಫೇಸ್ ಇಟ್ಟ ಕೂಡಲೇ ಬ್ಲಾಕ್ ಆಗ್ತದೆ. ಆ ಲೆವೆಲ್ಗೆ ಮಾಡಿದೆ ಮಾತ್ರ ಅಲ್ಲ, ಅದಕ್ಕಿಂತ ಮುಂದೆ ಹೋಗಿದೆ. ಯಾಕಂದರೆ ಮಕ್ಕಳು ನಮಗಿಂತ ತುಂಬ ಶಾರ್ಪ್. ಓಕೆ, ವಾಟ್ ದ ಕಿಡ್ಸ್ ಹ್ಯಾವ್ ಡನ್ ಈಸ್ ಅಜ್ಜ ಅಜ್ಜಿ ಹೆಸರಲ್ಲಿ ಅಕೌಂಟ್ ಮಾಡಿದ್ದಾರೆ. ಹಾಂ, ಅಕೌಂಟ್ ಮಾಡಿ ಅಜ್ಜ ಅಜ್ಜಿ ಯೂಸ್ ಮಾಡೋದಿಲ್ಲ, ಅಜ್ಜ ಅಜ್ಜಿ ಮಾಡಿ ಯು ಎಂಜಾಯ್ ಮೈ ಗ್ರ್ಯಾಂಡ್ ಸನ್ ಗ್ರ್ಯಾಂಡ್ ಡಾಟರ್ ಅಂತ ಕೊಡ್ತಾರೆ. ಬಿಕಾಸ್ ದ ಗವರ್ಮೆಂಟ್ ಹ್ಯಾಸ್ ಟೇಕನ್ ಇಟ್ ಸ್ಟ್ರಿಕ್ಟ್ಲಿ. ಆ ಹುಡುಗಿ ಅಥವಾ ಹುಡುಗ ಹೀಗೆ ಇಟ್ಟ ಕೂಡಲೇ, ಓಪನ್ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ಇನ್ಸ್ಟಾಗ್ರಾಮ್ ಬ್ಲಾಕ್ಸ್ ಟೆಲಿಂಗ್ someone else is using AI. Why not in India? ಅದೇ ಕಂಪ್ನಿನೇ ಇಲ್ಲಿ ಕೂಡ ರನ್ ಮಾಡ್ತಿರೋದಲ್ಲ, ಅದನ್ನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಮಾತ್ರ ಅಲ್ಲ, ಇಫ್ ಯು ಅದ್ರ ಬಗ್ಗೆ ಏನಾದರೂ ಯಾರಾದರೂ ರಿಕ್ವೆಸ್ಟ್ ಮಾಡಿದಾರಾ? ಇಲ್ಲ. ನೀವೇನಾದರೂ ಪ್ರಯತ್ನ ಮಾಡಿದ್ದೀರಾ? ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಹೈಕೋರ್ಟಲ್ಲಿ PIL ಮಾಡಲಿಕ್ಕೆ. ಐ ನೀಡ್ ಪಬ್ಲಿಕ್ ಸಪೋರ್ಟ್. ಐ ಆಮ್ ಟ್ರೈಂಗ್ ಟು ಫೈಂಡ್ ಅ ಲಾಯರ್. ಆ್ಯಕ್ಚುಲಿ ಐ ವಾಂಟೆಡ್ ಟು ಗೋ ಟು ಅ ಲಾಯರ್ ಕಾಲ್ಡ್ J. Sai Deepak, ಶಬರಿಮಲೆ ಕೇಸ್ ಗೆದ್ದಂತಹ ಲಾಯರ್. ಬಟ್ somehow when I message there is no reply. I also spoke to Arun Sham, who was the Karnataka AG, Attorney General. ಬಟ್ ಅವರು ಕೂಡ ಎಲ್ಲ ವಿಷಯ ಕೇಳಿದ್ದಾರೆ, ಹ್ಯಾಸ್ ನಾಟ್ ಟೇಕನ್ ಇಟ್ ಅಪ್. ಒಂದ ಪರ್ಸನಲ್ ಹೆದರಿಕೆ, ಒಂದ ಸಮಯ ಇಲ್ಲ, ಅಥವಾ some other things I cannot do. But I am trying to find a lawyer and I am who questioning. will bail the cat and ಯಾರು? Actually I am fighting because no one else is understanding the problem. The main issue is, ಬಟ್ ನಿಮ್ಮ ಥರ ಇದನ್ನ ಅರಿವು ಹಾಕ್ಕೊಂಡು ಈ ಥರ ಕೆಲಸ ಮಾಡೋರು ನಾನು ಯಾರಾದ್ರೂ ಇದ್ದಾರಾ? ಆಸ್ ಆಫ್ ನಾವು ನೋಡಿದ್ರಲ್ಲಿ ಯಾರೂ ಇಲ್ಲ. ಅಟ್ಲೀಸ್ಟ್ ಮಂಗಳೂರಲ್ಲಿ ನಾನು ನೋಡಿಲ್ಲ. ಬಟ್ ದೇಶದಲ್ಲಿನೇ ನೋಡಿಲ್ಲ. ಆಶ್ಚರ್ಯ ಅಂದರೆ ದೇಶದಲ್ಲಿ ದೇ ಆರ್ ಟಾಕಿಂಗ್ ಅಬೌಟ್ ದುರಂದರ್, ಅಬೌಟ್ ಮುಸ್ಲಿಮ್ಸ್, ಹಿಂದೂಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಬಟ್ ನೋ ಒನ್ ಈಸ್ ಥಿಂಕಿಂಗ್ ವೈ ದೀಸ್ ಕಿಡ್ಸ್ ಆರ್ ಬೀಂಗ್, ಹೂ ಆರ್ ಲ್ಯೂರಿಂಗ್ ದೆಮ್. I'll tell K-pop and Korean is just a side issue. That's a body language, six-pack craze, ಅದು ಉಂಟು. ಬಟ್ ಹೂ ಈಸ್ ಮೇಕಿಂಗ್ ದೆಮ್? ಈಗ 100 ಅಕೌಂಟ್, ಒಬ್ಬ ಫೇಸೇ ಇಲ್ಲ. ನಾನೊಂದು ಅಕೌಂಟ್ ಮಾಡಿದ್ದೆ, ಫೇಸ್ ಇಲ್ಲ. ಕಟ್ಸ್, ಬ್ಯಾಕ್, ಆರ್ಮ್ಸ್, ಶೋಲ್ಡರ್ಸ್, ಆ್ಯಬ್ಸ್. ಒಂದು ಹುಡುಗಿ ಅವಳನ್ನು ಆ್ಯಡ್ ಮಾಡಿದ್ದಾಳೆ, ಅವನು ಯಾರಂತ ಗೊತ್ತಿಲ್ಲ. ಆ್ಯಡ್ ಮಾಡಿ ಅವನಿಗೆ ಮೆಸೇಜ್, ಯು ಆರ್ ಹಾಟ್. ವಾಟ್ ಕೈಂಡ್ ಆಫ್ ಥಿಂಗ್? You have not seen his face. You don't know who he is. You don't know where he is. He is hot. For what? ಇದು ಆ್ಯಕ್ಚುಲಿ ಚಾಟ್ ನೋಡಿರೋ ಚಾಟ್. ನಾನು ನೋಡಿರುವ ಚಾಟ್ಗಳು. ಈ ರೀತಿದಾಗುವಾಗ ದಿಸ್ ಇಸ್ ಅ ಬ್ಲೈಂಡ್ಲಿ ಥಿಂಕಿಂಗ್ ದಟ್ ಬಾಡಿ ಲುಕ್ಸ್ ಲೈಕ್ ಅ ಕೊರಿಯನ್ಸ್ ಬಾಡಿ. ಇಟ್ ಈಸ್ ಪ್ಲೇನ್ಲಿ ಪಿಕ್ಡ್ ಅಪ್ ಫ್ರಮ್ Pinterest and put in Instagram. I can make out that. ಕೆಲವು ಹುಡುಗಿರಿಗೆ ಅರ್ಥ ಆಗ್ತದೆ, ಕೆಲವರು ಹುಡುಗಿಗೆ ಅರ್ಥ ಎಲ್ಲೂ ಕೂಡ ಜನರೇಟ್ ಮಾಡ್ಬೋದು, ಎಷ್ಟು ಮಾಡ್ಬೋದು ಇವತ್ತು. ಇದು ಆಗುವಾಗ ನನಗೆ ಮೇನ್ ಸಮಸ್ಯೆ ಇದರಲ್ಲಿ ಏನಂದರೆ ಪ್ರೈವೇಸಿ ಹೆಚ್ಚು ಕೊಟ್ಟದ್ರಿಂದ ಇದೆಲ್ಲ ಆಗ್ತಾ ಉಂಟು. ಈಗ ಒಂದು ಹುಡುಗಿ ಅಥವಾ ಹುಡುಗ ಇಲ್ಲಿ ನಿಂತು ಇನ್ನೊಂದು ಹುಡುಗಿಗೆ ಈ ಟಿವಿಯ ಎದುರು ನಿಂತು ವಿಲ್ ಈ ಟೆಲ್ ಯು ಆರ್ ಸೆಕ್ಸಿ, ಯು ಆರ್ ಹಾಟ್? ವಿಲ್ ಅ ಗರ್ಲ್ ಟೆಲ್? ಈವನ್ ನಾಳೆ ಕೊರಿಯನ್ ಇದು ಟಾಪ್ BTS ಸ್ಟಾರ್ ಜಂಕಾಕ್ ಅಥವಾ ಜಿಮಿನನ್ನು ಇಲ್ಲಿ ಕರೆದ್ರೆ
Will a girl tell in front of thousands here, in front of her parents? No. She is telling because it is a privacy. ಅವಳು ಏನು ಮಾಡಿದ್ರು ಗೊತ್ತಾಗದೆ. ಸ್ಪೇಸ್. Yeah, that is why all these social media apps are giving direct message option to lure these kids into that and to break them up tomorrow. Mental health full ಹಾಳು ಮಾಡಲಿಕ್ಕೆ. These things, I think we need to discuss this. We need one more session to discuss about this, is my thinking. ಖಂಡಿತ. ಸೊ ಥ್ಯಾಂಕ್ ಯು ಸೋ ಮಚ್. Yeah. ಪ್ರೈವಸಿ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇನ್ನಷ್ಟು ಆಳಕ್ಕೆ ಹೋಗ್ತಾ ಅದು ಎಷ್ಟು ಡೇಂಜರಸ್ ಆಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ಎಷ್ಟು ಮಕ್ಕಳ ಮನಸ್ಸುಗಳು ಇದರಿಂದಾಗಿ ಹಾಳಾಗ್ತಾ ಇದೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಇದಕ್ಕೆ ಬಲಿಪಶುಗಳು ಆಗ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ವಾ? ಯಾಕೆ ಲಾಯರ್ಸ್ ಸಪೋರ್ಟಿಗೆ ಬರ್ತಾ ಇಲ್ಲ? ಎಲ್ಲ ಪ್ರಶ್ನೆಗಳನ್ನು ಹೇಳಿದ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಳಕ್ಕೆ ಇಳಿಯುವಂತಹ ಪ್ರಯತ್ನ ಮಾಡೋಣ. ಮತ್ತೆ ಹೇಳ್ತೀನಿ, ಪೋಷಕರೇ ಹುಷಾರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.